ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಉತ್ತರ ಪ್ರದೇಶದ ಮುರದ್ನಗರ್ನ ದೀಪ್ಯಕಾ ಸರ್ಕಾರ್. ನಾನು ನನ್ನ ಈ ಜೀವನಕ್ಕೆ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಋಣಿಯಾಗಿದ್ದೇನೆ, ಏಕೆಂದರೆ ಇದು ನನ್ನ ದೇವರ ಕರುಣೆಯ ಕೊಡುಗೆಯಾಗಿದೆ. ಶ್ರೀ ಪರಂಜ್ಯೋತಿ ಕಲ್ಕಿ ಮತ್ತು ನನ್ನ ನಡುವಿನ ಸಂಪರ್ಕ ಬಾಲ್ಯದಿಂದಲೇ ಪ್ರಾರಂಭವಾಗಿದ್ದರೂ ನನಗೆ ಅವರಿಬ್ಬರ ಅಥವಾ ನನ್ನ ಬಗ್ಗೆ ಆಗ ಏನೂ ತಿಳಿದಿರಲಿಲ್ಲ. 2017ರ ಕೊನೆಯ ವೇಳೆಗೆ ನಾನು ನಿಜಕ್ಕೂ ತುಂಬ ಖಿನ್ನತೆಗೆ ಒಳಗಾಗಿದ್ದೆ. ಘಾಸಿ, ಕೋಪ, ಅಸೂಯೆ ಮತ್ತು ಕೋಪಗಳ ನಕಾರಾತ್ಮಕ ಭಾವನೆಗಳ ಹಿಡಿತಕ್ಕೆ ಒಳಗಾಗಿದ್ದೆ. ನಾನು ನಿರಂತರವಾಗಿ ಅನುಪಯುಕ್ತ ಹಾಗೂ ಕೀಳೆಂದು ಭಾವಿಸಿದ್ದೆ. ಅಲ್ಲದೆ ಆತ್ಮಹತ್ಯೆಯ ಆಲೋಚನೆಗಳು ಕೂಡ ನನ್ನ ಮನಸ್ಸಿನಲ್ಲಿ ಹಾದು ಹೋದ ಕ್ಷಣಗಳೂ ಇದ್ದವು. ನಾನೊಂದು ಬಗೆಯ ಕಾರಾಗೃಹದಲ್ಲಿ ಬಂದಿಯಾಗಿದ್ದೇನೆ ಎನಿಸುತ್ತಿತ್ತು. ಶ್ರೀ ಪರಂಜ್ಯೋತಿ ಕಲ್ಕಿ ಮತ್ತು ನನ್ನ ಗೈಡ್ನ ಸಹಾಯದಿಂದ ವಿಷಯಗಳು ಸುಧಾರಿಸತೊಡಗಿದವು. ಖಿನ್ನತೆಯಿಂದ ಹೊರಬಂದೆ. ನನ್ನ ಬಗ್ಗೆ, ನನ್ನ ಅಂತರಂಗ ಸ್ಥಿತಿಯ ಬಗ್ಗೆ ಮತ್ತು ಮನಸ್ಸಿನ ಆಟಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದೆ. ನಾನು ನನ್ನ ಕ್ರಿಯೆಗಳು, ಭಾವನೆಗಳು ಮತ್ತು ಮಾತುಗಳನ್ನು ಗಮನಿಸಲು ಆರಂಭಿಸಿದೆ. ಕಳೆದ ವರ್ಷ ಆನಂದ ದೀಕ್ಷಾ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ವಿಷಯಗಳು ಇನ್ನೂ ಹೆಚ್ಚು ಸುಧಾರಿಸತೊಡಗಿದವು. ಈಗ ಕೆಲಸದಲ್ಲಿರುವಾಗ ನಾನು ಸಂಪೂರ್ಣವಾಗಿ ಪ್ರಾಣಶಕ್ತಿಯಿಂದ ಕೂಡಿರುತ್ತೇನೆ. ಗತದ ಘಟನೆಗಳೊಂದಿಗೆ ಸ್ವಯಂಚಾಲಿತವಾಗಿ ಸಂಪರ್ಕಗಳು ಈಗ ಮಾಯವಾಗಿದೆ. ನಾನು ಬೇರೆಯವರ ಮಾತುಗಳನ್ನು ಕೇಳುವಾಗ ಯಾವುದೇ ಅಂತರಂಗ ವ್ಯಾಖ್ಯಾನಗಳು ಈಗ ಇಲ್ಲವಾಗಿದೆ. ಈಗ ಶಾಂತಿ ಮತ್ತು ಸ್ವೀಕೃತಿ ಇದೆ. ನನ್ನನ್ನು ನಾನೀಗ ತುಂಬ ಕ್ರಿಯಾಶೀಲ ವ್ಯಕ್ತಿಯಾಗಿ ಕಂಡುಕೊಂಡಿದ್ದೇನೆ. ಬೇಕಿರುವಾಗ ಮಾತ್ರವೇ ಆಲೋಚನೆಗಳು ಬರುತ್ತವೆ. ಜೀವನದ ಸಣ್ಣ ವಿಷಯಗಳಲ್ಲಿ, ಅದು ಕೇವಲ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡುವುದಿರಬಹುದು ಅಥವಾ ರಸ್ತೆಯನ್ನು ನೋಡುವುದಿರಬಹುದು, ಅದರಲ್ಲಿ ಸಂತೋಷವನ್ನು ಕಾಣುತ್ತೇನೆ. ನನ್ನಲ್ಲಿನ ಬದಲಾವಣೆಗಳು ನನ್ನನ್ನು ಮಾತ್ರವಲ್ಲ, ನನ್ನ ಸುತ್ತಮುತ್ತಲಿನವರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡಿದೆ. ನಾನು ನಿರಂತರವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿರುತ್ತೇನೆ. ಆದರೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡಗಳ ಪಟ್ಟಿ ಕೊನೆಗೊಳ್ಳುವುದಿಲ್ಲ. ನಾನು ಏನೇ ಮಾಡಿದರೂ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನಗೆ ಮಾಡಿರುವುದು ವಿಶಾಲವಾದ ಸಮುದ್ರದಲ್ಲಿನ ಒಂದು ಹನಿಯಂತೆ ಉಳಿಯುತ್ತದೆ. ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ಈ ಅದ್ಭುತವಾದ ಶಾಂತಿ ಮತ್ತು ಪ್ರಶಾಂತತೆಯ ಆಶೀರ್ವಾದಕ್ಕಾಗಿ ಧನ್ಯವಾದಗಳು.